ಹಾಯ್ ಗಾಯ್ಸ್, ನಾನು ನಿಮ್ಮ ಮಲೆನಾಡ ರಶ್ಮಿ. ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಲಾಂಗ್ ವಿಡಿಯೋ ಹಾಕಬೇಕು ಅಂತ. ಬಟ್ ಟೈಮ್ ಸಿಗ್ತಾ ಇರಲಿಲ್ಲ ಗೈಸ್. ಖಂಡಿತ ಇನ್ಮೇಲಿಂದ ಡೈಲಿ ಒಂದೊಂದು ಲಾಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಕಷ್ಟ ಆಗ್ತಿರೋದು ಏನು ಅಂತಂದರೆ ಟೈಮ್ ಪಿಕಪ್ ಮಾಡೋಕ್ಕಾಗ್ತಾಯಿಲ್ಲ. ಮನೆ ಕೆಲಸಗಳು, ಹೊರಗಡೆ ನಾನು ಔಟ್ಸೈಡ್ ವರ್ಕಿಗೆ ಹೋಗೋದ್ರಿಂದ ನನಗೆ ಅಷ್ಟು ಟೈಮ್ ಪಿಕಪ್ ಮಾಡೋಕ್ಕಾಗ್ತಿಲ್ಲ. ಖಂಡಿತ ನಿಮ್ಮ ಸಪೋರ್ಟ್ ನನ್ನ ಜೊತೆಗಿದ್ರೆ ಖಂಡಿತ ಒಂದು ಲಾಂಗ್ ವಿಡಿಯೋ ಹಾಕ್ತೀನಿ. ಇವತ್ತು ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಮದುವೆಗಿಂತ ಮುಂಚೆ ನಾನು ತುಂಬ ವೀಕ್ ಇದ್ದೆ ಗೈಸ್. ಇವಾಗಂತೂ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೀನಿ. ನಾನು ಹೈಟ್ ಇರೋದ್ರಿಂದ ನಂಗೆ ಅಷ್ಟು ದಪ್ಪ ಇದ್ದೀನಿ ಅಂತ ಗೊತ್ತಾಗಲ್ಲ. ಬಟ್ ನನಗೆ ತುಂಬ ಕಾಲು ಪೇಯ್ನ್ ಆಗ್ತಾಯಿದೆ. ಹಾಗಾಗಿ ನಾನು ದಪ್ಪ ಇದ್ದೀನಿ ಅಂತ ಖಂಡಿತ ನಂಗೆ ಅರ್ಥ ಆಗ್ತಾಯಿದೆ ಗೈಸ್. ನಾನೇನಂತಂದರೆ ಮನೇಲೇ ವಾಕ್ ಮಾಡೋಣ, ಅದಾದಮೇಲೆ ವ್ಯಾಯಾಮ ಮಾಡೋಣ ಅಂತಂದರೆ ಅದಕ್ಕೂ ಸಹ ಅಷ್ಟು ಟೈಮ್ ಸಿಗ್ತಾಯಿಲ್ಲ. ಒಂದಿನ ಹೋದರೆ ಒಂದಿನ ಹೋಗಲ್ಲ. ಹಾಗಾಗಿ ಬೇರೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಅದು ಬೇರೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಏನಾದರೂ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸಹ ನಿಮಗೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಸಹ ನನ್ನ ಜೊತೆಗೆ ಯಾರೆಲ್ಲ ದಪ್ಪ ಆಗಿದ್ದೀರೋ ಅವರು ಡೌನ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ. ನೋಡಿ, ನಾನು ಎಷ್ಟು ದಪ್ಪ ಇದ್ದೀನಿ, ಬಟ್ ಹೈಟ್ ಇದ್ದೀನಿ. ಹಾಗಾಗಿ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನಾನು ಅದಕ್ಕೆ ಯೋಚನೆ ಮಾಡಿದೆ, ಯಾಕೆ ಚಿಯಾ ಸೀಡ್ಸ್ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ. ಆ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ನಾವು ಕುಡಿಯೋದ್ರಿಂದ ನಮಗೆ ಸ್ವಲ್ಪ ರಿಲೀಫ್ ಆಗುತ್ತೆ, ಸ್ವಲ್ಪ ಬಾಡಿ ಡೌನ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಅಂತ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು 10 ದಿನ ಆಯಿತು ನಾನು ಟ್ರೈ ಮಾಡ್ತಾ. ನಂಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ. ಯಾಕೋ ಕಾಲು ಪೇಯ್ನು ಸಹ ಸ್ವಲ್ಪ ಲಿಮಿಟಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತು. ನಿಮಗೂ ಸಹ ಇದನ್ನೇ ಸಹ ತೋರಿಸೋಣ ಅಂತ ಅನಿಸಿದ್ರಿಂದ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಫಸ್ಟು ಒಂದಿನದ ಮುಂಚೆ 1 ನೈಟ್ ಬಿಫೋರು ಏನು ಮಾಡಬೇಕು, ನೆನೆಸಿಡಬೇಕು. ಬಟ್ ಏನಾದರೂ ನಿಮಗೆ ಟೈಮ್ ಸಿಗಲಿಲ್ಲ ಅಂತಂದರೆ 1 ಅವರ್ ಬಿಫೋರ್ ಸಹ ನೆನೆಸಿಟ್ರೆ ಅದು ಅರಳ್ಕೊಳುತ್ತೆ ಬೀಜ. ಈಗ ಹಾಫ್ ಲೋಟ ಹೇಗೆ ನೀರು ಹಾಕಿ ಇಟ್ಟಿದ್ದೀರೋ, 1.5 ಸ್ಪೂನಿಗೆ ಹಾಫ್ ಲೋಟ ನೀರು ಹಾಕಾದ್ಮೇಲೆ ಸ್ವಲ್ಪ 1 ಅವರ್ ಬಿಟ್ಟು ಅಥವಾ 1 ನೈಟ್ ಬಿಟ್ಟು ನೋಡಿದಾಗ ಈ ಥರ ಅರಳಿರುತ್ತೆ ಗೈಸ್. ಇದಕ್ಕೆ ನಾವೇನು ಹಾಕಬೇಕಂತಂದರೆ, ಹನಿ ಇರುತ್ತಲ್ಲ, ಅದನ್ನು 1 ಸ್ಪೂನ್ ಆಫ್ ಹನಿಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಅದು ಯಾಕಂತಂದರೆ ಅಂಟಿರೋದ್ರಿಂದ ಪಟ್ಟಂತ ಬಿಡಲ್ಲ, ಸ್ವಲ್ಪ ಚೆನ್ನಾಗಿ ತಿರ್ಸ್ಬೇಕು. ಅದಾದಮೇಲೆ ನಾವು ಲೆಮನ್ನನ್ನು 2-3 ಡ್ರಾಪ್ ಹಾಕಬೇಕಾಗತ್ತೆ. ಲೆಮನ್ ಚೆನ್ನಾಗಿ ಹಿಂಡಾಗ ಒಂದು 3-4 ಡ್ರಾಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇದನ್ನು ಮತ್ತೆ ಮಿಕ್ಸ್ ಮಾಡಬೇಕು. ನಮಗೆ ಸ್ಟಾರ್ಟಿಂಗ್ ಖಂಡಿತ ಟೇಸ್ಟ್ ಸಿಗಲ್ಲ ಗೈಸ್. ನನಗೂ ಸ್ಟಾರ್ಟಿಂಗ್ ಖಂಡಿತ ಟೇಸ್ಟ್ ಸಿಕ್ಕಿಲ್ಲ. ಒಂದು 2-3 ದಿನ ಅಥವಾ 2-3 ಟೈಮ್ ಕುಡಿದಾಗ ಮೀಲ್ಸ್ ನಾವು ಏನೇ ಫುಡ್ಡು ತಿನ್ನೋಕ್ಕಿಂತ 1 ಅವರ್ ಬಿಫೋರ್ ನಾವು ಇದನ್ನು ಕುಡಿಯೋದ್ರಿಂದ, ಸ್ವಲ್ಪ ಹೇಳ್ತಲ್ಲ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಸ್ವಲ್ಪ ಏನಾಗುತ್ತೆ, ಡೌನ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂತಾರೆ. ನಾನು ಫಸ್ಟು ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ನನಗೇನೋ ಟೇಸ್ಟ್ ಸಿಗ್ತಾ ಇರಲಿಲ್ಲ. ಅಂತಂದರೆ ನನಗಷ್ಟು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಮಾಡಬೇಕು ಅಂತ. ಹನಿ ಸ್ವಲ್ಪ ಕಡಿಮೆ ಹಾಕ್ಕೊತಿದ್ದೆ. ಬಟ್ ನಾನು ಇವಾಗ ಸ್ವಲ್ಪ ಹನಿ ಜಾಸ್ತಿ ಹಾಕ್ಕೊತೀನಿ. 1 ಸ್ಪೂನ್ ಜಾಗದಲ್ಲಿ 2 ಸ್ಪೂನ್ ಹಾಕ್ಕೊತೀನಿ. ಅದು ಟೇಸ್ಟ್ ಕೊಡುತ್ತೆ. ಕುಡಿಯೋಕ್ಕೂ ಈ ಸಮ್ಮರ್ ಸೀಸನಲ್ಲಿ ಒಂಥರ ನಾರ್ಮಲಾಗಿ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ. ನಿಮಗೂ ಸಹ ನನ್ನ ಜೊತೆಗೆ ವೆಯ್ಟ್ ಲಾಸ್ ಮಾಡಬೇಕು. ಎಷ್ಟೋ ಜನ ಮದುವೆ ಆದಮೇಲೆ ಬಾಡಿ ಗೈನ್ ಆಗಿರುತ್ತೆ, ಅದನ್ನು ಲೂಸ್ ಮಾಡಬೇಕು, ಡೌನ್ ಮಾಡಬೇಕು ಅಂದರೆ ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ. ಇದನ್ನು ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಇದೇ ರೀತಿ ವಿಡಿಯೋ ಕಳ್ಸೋಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು.